ಫೇಸ್ಬುಕ್, ಟ್ವಿಟರ್ ಸೇರಿದ ಹಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದರೂ ದೇಶದ ಪರವಾಗಿ, ಹಿಂದೂ ಧರ್ಮದ ಪರವಾಗಿ ಅಥವಾ ರಾಷ್ಟ್ರೀಯತೆಯ ಪರವಾಗಿ, ಪ್ರಧಾನಿ ಮೋದಿಯವರ ಪರವಾಗಿ, ಬಿಜೆಪಿಯ ಪರವಾಗಿ ಪೋಸ್ಟ್ಗಳನ್ನು ಅಥವಾ ಕಮೆಂಟ್ಗಳನ್ನು ಹಾಕಿದರೆ ಅವರಿಗೆ ಬಿಜೆಪಿ ಪಕ್ಷದಿಂದ ₹2 ಕೊಡ್ತಾರೆ ಅನ್ನೋದು ಕಳೆದ 4-6 ವರ್ಷಗಳಿಂದ ವ್ಯಾಪಕವಾಗಿ ಪ್ರಚಾರ ಮಾಡಲಾಗ್ತಾ ಇದೆ. ಇಂತಹ ಆರೋಪವನ್ನ ಯಾರೋ ಕಾರ್ಯಕರ್ತರೋ ಅಥವಾ ಸಾಮಾನ್ಯ ಜನರು ಮಾಡಿದ್ರೆ ಅದನ್ನ ಗಂಭೀರವಾಗಿ ತೆಗೆದುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಅನೇಕ ಜನರು ಕಮೆಂಟ್ ಮಾಡ್ತಾರೆ, ಅದನ್ನು ಯಾರು ಯೋಚನೆ ಮಾಡೋದಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಸಾಮಾಜಿಕ ಜಾಲತಾಣಗಳ ಅಕೌಂಟ್ಗಳಲ್ಲೇ ರಾಷ್ಟ್ರೀಯವಾದಿಗಳ ವಿರುದ್ಧ ಅಂತಹ ಆರೋಪವನ್ನ ನೇರವಾಗಿ ಮಾಡಿದ್ದಾರೆ ಮತ್ತು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸರ್ವೋಚ್ಚ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿಂದ ಹಿಡಿದು ಅನೇಕ ಪ್ರಮುಖ ಮುಖಂಡರುಗಳು ಕೂಡ ಈ ₹2 ಆರೋಪವನ್ನು ಹೊರಿಸುವವರ ಜೊತೆಗೆ ತಮ್ಮ ಧ್ವನಿಯನ್ನ ಗುಡಿಸಿದ್ದಾರೆ. ಹಾಗಾದ್ರೆ ಅವರು ಹೇಳ್ತಾ ಇರೋದೆಲ್ಲ ನಿಜವೇ? ಈ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ಮಾಡಿದಾಗ ನಮಗೆ ಕಂಡು ಬಂದಂತಹ ಸತ್ಯವೇ ಬೇರೆ. ಮೊದಲು ನಾವು ಬಿಜೆಪಿಯಿಂದ ₹2 ದೊರೆಯುತ್ತಾ ಇದೆ ಅಂತ ಹೇಳ್ತಾ ಇದ್ದವರು ಬಳಸಿಕೊಳ್ತಾ ಇರುವಂತಹ ಮೂಲ ಯಾವುದು ಅನ್ನುವುದನ್ನು ಹುಡುಕುವ ಪ್ರಯತ್ನವನ್ನ ಮಾಡಿದ್ವಿ. ಗೂಗಲ್, ಟ್ವಿಟರ್, ಫೇಸ್ಬುಕ್ ಸೇರಿದ ಹಾಗೆ ಎಲ್ಲ ಲಭ್ಯ ಮೂಲಗಳನ್ನು ಕೂಡ ಕುಲಂಕುಷವಾಗಿ ಜಾಲಾಡಿದಾಗ ₹2 ಹ್ಯಾಸ್ ಕ್ರೆಡಿಟೆಡ್ ಟು ಯುವರ್ ಅಕೌಂಟ್ ಫಾರ್ ದ ಲಾಸ್ಟ್ ಟ್ವೀಟ್ ಎನ್ನುವ ಒಂದು ಸ್ಕ್ರೀನ್ ಶಾಟ್ ಹೊರತುಪಡಿಸಿ ಬೇರೆ ಯಾವ ಸೂಕ್ತ ಆಧಾರವೂ ಕೂಡ ನಮಗೆ ದೊರಕಲಿಲ್ಲ. ನಂತರ ನಾವು ಸ್ಕ್ರೀನ್ ಶಾಟ್ ಅನ್ನ ಯಾರ್ಯಾರು ಹಂಚಿಕೊಂಡಿದ್ದಾರೆ ಅನ್ನುವ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ವಿ. ಕಾಂಗ್ರೆಸ್ ಬೆಂಬಲಿಸುವಂತಹ ಮತ್ತು ಈಗಿನ INDIA ಒಕ್ಕೂಟವನ್ನ ಬೆಂಬಲಿಸುವಂತಹ ಸಾಕಷ್ಟು ಕಿರಿಯ ನಾಯಕರು, ಅನೇಕ ಮುಸ್ಲಿಂ ವ್ಯಕ್ತಿಗಳು ಅದನ್ನು ಹಂಚಿಕೊಂಡಿರೋದು ನಮ್ಮ ಗಮನಕ್ಕೆ ಬಂತು. ರಾಜ್ಯದಲ್ಲಿ ಸಿದ್ದರಾಮಯ್ಯ, ಶ್ರೀ DK ಶಿವಕುಮಾರ್, BK ಹರಿಪ್ರಸಾದ್ ಸೇರಿದ ಹಾಗೆ ಅನೇಕ ಕಾಂಗ್ರೆಸ್ ನಾಯಕರೊಂದಿಗೆ ಪದೇ ಪದೇ ಕಾಣಿಸಿಕೊಳ್ಳುವಂತಹ ಸ್ಥಳೀಯ ಕಾಂಗ್ರೆಸ್ ನಾಯಕಿಯೊಬ್ಬರು ಕೂಡ ಅದೇ ಸ್ಕ್ರೀನ್ ಶಾಟ್ ಅನ್ನು ಹಂಚಿಕೊಂಡಿರೋದು ನಮ್ಮ ಗಮನಕ್ಕೆ ಬಂತು. ಹಾಗೆ ಹಂಚಿಕೊಂಡ ಸ್ಕ್ರೀನ್ ಶಾಟ್ಗಳನ್ನ ಮತ್ತು ಅದರಲ್ಲಿರುವಂತಹ ಟ್ರಾನ್ಸಾಕ್ಷನ್ ಐಡಿಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ವು. ಆಶ್ಚರ್ಯ ಅಂದ್ರೆ TXNLD 420 840 BJP IT ಎನ್ನುವ ಒಂದು ಟ್ರಾನ್ಸಾಕ್ಷನ್ ಐಡಿಯನ್ನು ಹೊರತುಪಡಿಸಿ ಬೇರೆ ಯಾವ ಐಡಿಯೂ ಕೂಡ ಕಂಡು ಬರಲಿಲ್ಲ. ಅವರೇ ಹೇಳುವ ಹಾಗೆ ಲಕ್ಷಾಂತರ ಜನರಿಗೆ ಪ್ರತಿ ಟ್ವೀಟ್, ಪೋಸ್ಟ್ ಅಥವಾ ಕಮೆಂಟ್ಗಳಿಗೆ ತಲಾ ₹2 ಕೊಡುವುದೇ ಆಗಿದ್ರೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಐಡಿ ಹೊಂದಿರುವಂತಹ ಸಾವಿರಾರು ಸ್ಕ್ರೀನ್ ಶಾಟ್ಗಳು ಲಭ್ಯವಿರಬೇಕಾಗಿತ್ತು. ಆದ್ರೆ ಹೆಸರು, ಕುಲ, ಗೋತ್ರ ಇಲ್ಲದ ಒಂದೇ ಒಂದು ಟ್ರಾನ್ಸಾಕ್ಷನ್ ಐಡಿಯನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಕೂಡ ಅವರ ಬಳಿಯಲ್ಲಿಲ್ಲ. ಆ ನಂತರ ನಾವು ಆ ಟ್ರಾನ್ಸಾಕ್ಷನ್ ಐಡಿ ಅಸಲಿಯಾ ಅನ್ನುವುದನ್ನು ಪರಿಶೀಲಿಸಿದ್ವು. ಆ ಐಡಿಯ ಮೊದಲ 3 ಸಂಖ್ಯೆಗಳು 420 ಆಗಿದ್ದು ಮುಂದಿನ 3 ಸಂಖ್ಯೆಗಳು 420 ಅನ್ನ ದ್ವಿಗುಣಗೊಳಿಸಿದಾಗ ಬರುವ ಮೊತ್ತ. 420 ಅನ್ನುವಂಥದ್ದು ಭಾರತದಲ್ಲಿ ವಂಚನೆ ಪ್ರಕರಣಗಳಿಗೆ ಸಂಬಂಧಿಸಿದ್ದು. ಎಡಿಟ್ ಮಾಡಲ್ಪಟ್ಟಿರುವಂತಹ ಈ ನಕಲಿ ಸ್ಕ್ರೀನ್ ಶಾಟ್ ಹಿಂದೆಯೂ ಕೂಡ ವಂಚನೆಯ ಉದ್ದೇಶವೇ ಇದೆ ಅನ್ನುವಂಥದ್ದು ಸಾಬೀತಾಯಿತು. ಕೇವಲ ಒಂದು ನಕಲಿ ಎಡಿಟೆಡ್ ಸ್ಕ್ರೀನ್ ಶಾಟ್ ಅನ್ನ ಇಟ್ಕೊಂಡು ಇಡೀ ದೇಶದಲ್ಲಿ ಬಿಜೆಪಿ ಬೆಂಬಲಿಸುವ ಅಥವಾ ರಾಷ್ಟ್ರೀಯವಾದದ ನೆಲೆಯಲ್ಲಿ ಯೋಚಿಸುವ ಈ ಎಲ್ಲ ವ್ಯಕ್ತಿಗಳ ನೈತಿಕ ಸ್ಥೈರ್ಯ ಕುಸಿಯುವಂತೆ ಮಾಡುವ ಸ್ಪಷ್ಟ ಉದ್ದೇಶ ಇದರ ಹಿಂದೆ ಇದೆ ಅನ್ನುವಂಥದ್ದು ಇದರಿಂದ ನಮಗೆ ಸ್ಪಷ್ಟ ಆಯಿತು. ಈ ಸ್ಕ್ರೀನ್ ಶಾಟ್ ನಕಲಿ ಅನ್ನುವಂಥದ್ದು 100ಕ್ಕೆ 100 ಸ್ಪಷ್ಟವಾದ ನಂತರ ಇಂತಹ ನಕಲಿ ಸ್ಕ್ರೀನ್ ಶಾಟ್ಗಳನ್ನು ಇಟ್ಟುಕೊಂಡು ಬ್ಲಾಕ್ ಮೇಲ್ ಮಾಡುವ ವಂಚಕರ ಮೇಲೆ ಏನಾದರೂ ಕಾನೂನು ಕ್ರಮಗಳು ಆಗಿದೆಯಾ ಅಂತ ಪರಿಶೀಲನೆಯನ್ನ ನಡೆಸಿದೆವು. ಕಾಂಗ್ರೆಸ್ ಪಕ್ಷದವರೇ ಸೃಷ್ಟಿಸಿ ಕಾಂಗ್ರೆಸ್ ಪಕ್ಷದವರೇ ನಿರ್ವಹಿಸ್ತಾ ಇರುವಂತಹ ಸುಳ್ಳು ಸುದ್ದಿಗಳಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮತ್ತಷ್ಟು ಬೆಂಬಲವನ್ನ ಕೊಡುತ್ತದೆಯೇ ಹೊರತು ತಡೆಯುವ ಪ್ರಯತ್ನ ಏಕೆ ಮಾಡ್ತದೆ? ಆದರೂ ಬೇರೆ ಯಾವುದಾದ್ರೂ ರಾಜ್ಯದಲ್ಲಿ ಇಂತಹ ಸುಳ್ಳುಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆಯಾ ಅನ್ನುವುದನ್ನು ನಾವು ಪರಿಶೀಲನೆ ಮಾಡಿದಾಗ ಸ್ವಲ್ಪ ಸಮಾಧಾನಕರ ಮಾಹಿತಿಗಳು ಲಭ್ಯವಾದವು. ಉತ್ತರ ಪ್ರದೇಶದಲ್ಲಿ ಇದೇ ರೀತಿಯ ಸುಳ್ಳು ಸುದ್ದಿಯನ್ನು ಹರಡಲಿಕ್ಕೆ ಪ್ರಯತ್ನ ಮಾಡಿದಂತಹ ಆಶೀಶ್ ದೇಶಪಾಂಡೆ ಅನ್ನುವಂತಹ ನಿವೃತ್ತ IAS ಅಧಿಕಾರಿ, ಸೂರ್ಯ ಪ್ರತಾಪ್ ಸಿಂಗ್ ಹಾಗೂ ಒಬ್ಬ ಅಪ್ರಾಪ್ತ ಆರೋಪಿಯೂ ಸೇರಿದ ಹಾಗೆ ಹಲವರ ಮೇಲೆ ಅಲ್ಲಿನ ಪೊಲೀಸರು ಮೋಸ, ಫೋರ್ಜರಿ ಸೇರಿದ ಹಾಗೆ ವಿವಿಧ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದಾರಂತೆ. ಇಷ್ಟಾಗಿಯೂ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕರು ಹಾಗೂ ಸರ್ಕಾರದ ಭಾಗವಾಗಿರುವವರೇ ನೇರವಾಗಿ ಇಂತಹ ಸುಳ್ಳು, ಮೋಸ, ಫೋರ್ಜರಿ ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಅವರ ಧೈರ್ಯವನ್ನು ಕೂಡ ಮೆಚ್ಚಲೇಬೇಕು. ಈ ಮಾಹಿತಿ ತಂತ್ರಜ್ಞಾನ ಯುಗದಲ್ಲಿ ಇಷ್ಟೆಲ್ಲ ಮಾಡ್ತಾ ಇರುವವರು ಹಿಂದೆ ಇನ್ನೂ ಏನೇನೆಲ್ಲ ಮಾಡಿರಬಹುದು ಅಲ್ವಾ?